ಕೊಟ್ಟಿರ್ತಕ್ಕಂಥ 7% ಮೀಸಲಾತಿಯನ್ನು ನೀವು ಅನೂರ್ಜಿತ ಮಾಡಿದ್ದೀರಿ. ಈ ಕಾರಣದಿಂದ ಸರ್ಕಾರ ಮಾಡಿದ ತಪ್ಪು ಒಂದರ ಮೇಲೆ ಒಂದು ತಪ್ಪುಗಳು ಮಾಡಿ ಇವತ್ತು ಸಿಕ್ಕಿ ಬಿದ್ದಿದೆ. ಅದರಿಂದ ಹೊರಗಡೆ ಬರಲಾರದಂತ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ. ಜನ ಒಂದು ತಾಳ್ಮೆಯಿಂದ ಇರ್ತಾರೆ. ತಾಳ್ಮೆಯ ಕಟ್ಟೆ ಹೊಡೆದು ಹೋದಾಗ ಇಡೀ ರಾಜ್ಯವೇ ಜನ ನೋಡುವಂತ ಪರಿಸ್ಥಿತಿ ಬರ್ತದೆ. ಈಗ ಅದಕ್ಕೆ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ವರ್ಗಗಳು ಒಂದು ದೊಡ್ಡ ಆಂದೋಲನವನ್ನೇ ರಾಜ್ಯದಲ್ಲಿ ಸೃಷ್ಟಿ ಮಾಡಬೇಕು ಅಂತೇಳಿ ಜನ ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ಶ್ರೀರಾಮುಲು ಅವರು, ಮಹೇಶ್ ಅವರು, ಎ ನಾರಾಯಣ ಸ್ವಾಮಿ ಅವರು, ಮುನುಸ್ವಾಮಿ ಅವರು, ನಮ್ಮ ಬಂಗಾರು ಹನುಮಂತ ಅವರು ಮತ್ತು ನಮ್ಮ ಗೌಡರು, ಶಿವನಗೌಡ ನಾಯಕರು, ಇನ್ನೂ ಅನೇಕರು ಯಾರ್ಯಾರು XMLAಗಳಿದ್ರು, ನಮ್ಮ ಬಸವರಾಜ ದಡೇಸುಗೂರ್ ಅವರು ಇದ್ರು ಸಭೆಯಲ್ಲಿ, ಇನ್ನೂ ಅನೇಕರು ಬಂದಿದ್ರು. ಎಲ್ಲರ ಅಭಿಪ್ರಾಯದಂತೆ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಬಂದು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಇದ್ರು. ಅವರ ಸಮ್ಮುಖದಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಏನು ಜನರ ಆಕ್ರೋಶ ಇದೆ, ಮಡುಗಟ್ಟಿದೆ, ಈ ಆಕ್ರೋಶವನ್ನ ಈಗ ನಾವು ಆಂದೋಲನವಾಗಿ ಪರಿವರ್ತನೆ ಮಾಡಬೇಕಾಗಿದೆ ಇಡೀ ರಾಜ್ಯದಲ್ಲಿ. ಆ ಕಾರಣಕ್ಕೆ ಮಾನ್ಯ ಶ್ರೀರಾಮುಲು ಅವರ ನೇತೃತ್ವದಲ್ಲಿ, ನಾರಾಯಣ ಸ್ವಾಮಿ ಅವರು ಹಾಗೂ ಮಹೇಶ್ವರವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ದೊಡ್ಡ ಒಂದು ಆಂದೋಲನ ಪ್ರಾರಂಭವಾಗಲಿಕ್ಕಿದೆ. ಅದರ ರೂಪರೇಷೆಗಳನ್ನು ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇನ್ನೊಮ್ಮೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು, ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಅವರ ಜೊತೆಯಲ್ಲಿ ಮಾತುಕತೆ ಮಾಡತಕ್ಕಂಥದ್ದಿದೆ. ಈಗ ನಾವು ಈ ಮೀಸಲಾತಿಯ ಹೆಚ್ಚುವಳಿಗೆ ಜನಕರಾಗಿರ್ತಕ್ಕಂಥ ಮಾನ್ಯ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಬಂದಿದ್ದೇವೆ. ಅವರ ಸಲಹೆ ಸೂಚನೆಗಳನ್ನು ಕೂಡ ಪಡೆದಿದ್ದೇವೆ. ಒಟ್ಟಾರೆ ಅವರು ಅನೇಕ ವಿಚಾರಗಳನ್ನ ಇವತ್ತು ಎಲ್ಲ ಮುಖಂಡರುಗಳ ಗಮನಕ್ಕೆ ತಂದಿದ್ದಾರೆ. ಇನ್ನಿಲಿಂದ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಜನರನ್ನ ವಂಚನೆ ಮಾಡ್ತಾ ಬರ್ತಿತ್ತು, ನಮ್ಮ ಕಾಲದಲ್ಲಿ ಯಾವ ರೀತಿ ಆ ಜನಾಂಗಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿ ನ್ಯಾಯವನ್ನು ಕೊಟ್ವಿ. ಆದರೂ ಕೂಡ ದಾರಿ ತಪ್ಪಿಸಿ ಈ ಕಾಂಗ್ರೆಸ್ನವರು ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ದಾರಿ ತಪ್ಪಿಸಿ ಇವತ್ತು ಎಲ್ಲರನ್ನೂ ಗೊಂದಲಕ್ಕೆ ಈಡು ಮಾಡಿದ್ದಾರೆ. ಯಾವುದು ಊರ್ಜಿತವಾಗದೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಎಲ್ಲರಿಗೂ ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅವರ ಸೂಚನೆಗಳನ್ನು ತೆಗೆದುಕೊಂಡು ಇನ್ನು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅನೇಕರು ನಮ್ಮಲ್ಲಿ ಈಗ ಪ್ರಹ್ಲಾದ್ ಜೋಶಿ ಅವರು ಇರಬಹುದು ಅಥವಾ ಕೇಂದ್ರದಲ್ಲಿರ್ತಕ್ಕಂಥ ಅನೇಕ ಮುಖಂಡರುಗಳು, ಜೊತೆಗೆ ನಮ್ಮ ಯಡಿಯೂರಪ್ಪಾಜಿ ಅವರನ್ನ, ಇವರೆಲ್ಲರನ್ನು ಕೂರಿಸಿ ಒಂದು ಚರ್ಚೆಯನ್ನ ಮಾಡಿ ಅದರ ಮೂಲಕ ನಾವು ಒಂದು ತೀರ್ಮಾನಕ್ಕೆ ಬರೋರಿದ್ದೇವೆ. ಇದರ ರೂಪರೇಷೆಗಳನ್ನ ಮಾನ್ಯ ಮುಖಂಡರುಗಳಾಗಿರ್ತಕ್ಕಂಥವರು ಇನ್ನೊಂದು 2-3 ದಿವಸಗಳಲ್ಲಿ ತಮಗೆ ಕೊಡ್ತಾರೆ. ಒಟ್ಟಿಗೆ ಇಡೀ ರಾಜ್ಯದಲ್ಲಿ ರಾಜ್ಯ ಎಂದು ಕಂಡರಿಯದಂತ ದೊಡ್ಡ ಆಂದೋಲನವನ್ನ ಪರಿಶಿಷ್ಟ ಜಾತಿ ವರ್ಗಗಳ ಮೂಲಕ ಮಾಡಲಿಕ್ಕೆ ಈಗಾಗಲೇ ಅಣಿ ಮಾಡತಕ್ಕಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಇದರಿಂದ ಕಾಂಗ್ರೆಸ್ಗೆ ಸರಿಯಾದ ನೀತಿ ಪಾಠವನ್ನ ಹೇಳ್ತಕ್ಕಂಥ ಕೆಲಸವನ್ನ, ಯಾರನ್ನ ನೀವು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತಿನವರೆಗೆ ವಂಚಿಸ್ತಾ ಮೋಸ ಮಾಡ್ತಾ ಬಂದಿದ್ರೋ ಅವರ ಕೈಯಲ್ಲೇ ನಿಮಗೆ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಇವತ್ತು ನಮ್ಮ ಪಕ್ಷ ಮತ್ತು ಮುಖಂಡರುಗಳು ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ರೂಪರೇಷೆಗಳನ್ನ
ಒಂದೆರಡು ದಿವಸಗಳಲ್ಲಿ ನಿಮಗೆ ತಿಳಿಸಲಾಗುತ್ತೆ. ನಮ್ಮ ಬೆಳಗ್ಗೆಯಿಂದ ನಮ್ಮೆಲ್ಲ ನಾಯಕರು ಸೇರಿಕೊಂಡು ಒಟ್ಟಾರೆಯಾಗಿ ನಾವು ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿನವರು, ವಿರೋಧ ಪಕ್ಷ ನಾಯಕ ಅಶೋಕ್ ಅಣ್ಣನವರು, ಛಲವಾದಿ ನಾರಾಯಣ ಸ್ವಾಮಣ್ಣನವರು, ನಂತರ ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ನಾರಾಯಣ ಸ್ವಾಮಣ್ಣವರು, ನಮ್ಮ ಮಹೇಶ್ ಅಣ್ಣನವರು, ಮುನಿಸ್ವಾಮಿಯವರು, ಬಂಗಾರ ಹನುಮಂತವರು ಎಲ್ಲರೂ ಕೂಡ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ನಾವು ಮಾಡಿದ್ವಿ. ನಮಗೇನು ಅನುಮಾನ ಭಯ ಏನಂದ್ರಿಗಿನ ಈ ಮೀಸಲಾತಿ ಆಲ್ರೆಡಿ ನಮ್ಮ ಸರ್ಕಾರ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ಒಂದು ನಾಗಮೋಹನ್ ದಾಸ್ ಅವರ ವರದಿಯನ್ನು ಅದರ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೋಬೇಕು, ಸ್ವೀಕಾರ ಮಾಡ್ಕೊಳ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಒಂದು ಉಪಸಮಿತಿಯನ್ನು ಕೂಡ ನಾವು ಮಾಡ್ಕೊಂತೀವಿ. ಉಪಸಮಿತಿಯಲ್ಲಿ ನಾನು ಸಮಾಜ ಕಲ್ಯಾಣ ಮಂತ್ರಿಗಳಾಗಿ ನಾನೇ ಅದನ್ನ ಚೇರ್ ಅನ್ನು ಹೆಡ್ ಮಾಡ್ತೀನಿ, ಚೇರ್ಮನ್ ಆಗಿರ್ತೀನಿ. ಗೋವಿಂದ್ ಕಾರಜೋಳ ಅವರು ಅದರಲ್ಲಿ ಇರ್ತಾರ, ಕಾನೂನು ಮಂತ್ರಿಗಳಂತ ಮಾಧುಸ್ವಾಮಿ ಅವರು ಕೂಡ ಅದರಲ್ಲಿ ಇರ್ತಾರ, ಅದರಲ್ಲಿ ಬಸವರಾಜ ಬೊಮ್ಮಾಯಿಯವರು ಕೂಡ ಇದ್ರು. ಸಾಕಷ್ಟು ಮಂದಿ ಆ ನಾಗಮೋಹನ್ ದಾಸ್ ವರದಿಯನ್ನು ಏನು ಕೊಟ್ಟಾರ ಅನ್ನೋಂಥ ವಿಚಾರವನ್ನು ಸುದೀರ್ಘವಾಗಿ ಬಹಳಷ್ಟು ಚರ್ಚೆಯನ್ನು ಕೂಡ ಮಾಡ್ತೀವಿ. ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಬಹಳಷ್ಟು ಚರ್ಚೆಯನ್ನು ಮಾಡಿ ಈ ವರದಿಯನ್ನು ಸ್ವೀಕಾರ ಮಾಡ್ಕೋಬೇಕು ಅನ್ನೋಂಥ ಟೈಮಲ್ಲಿ ಆ ವರದಿಯನ್ನು ಬಹಳಷ್ಟು ಗೌಪ್ಯವಾಗಿ ಕೊಡ್ತಾರೆ. ಆ ಸರ್ಕಾರಕ್ಕೆ ಗೌಪ್ಯವಾಗಿ ಕೊಟ್ಟಂತ ಟೈಮಲ್ಲಿ ನಂತರ ಕ್ಯಾಬಿನೆಟ್ ಅಲ್ಲಿ ಈ ವರದಿ ಬಗ್ಗೆ ಚರ್ಚೆ ಆಗುವಂತ ಟೈಮಲ್ಲಿ ನಾಗಮೋಹನ್ ದಾಸ್ ಅವರು ಏನು ವರದಿಯನ್ನು ಕೊಟ್ಟಿದ್ದಾರೋ, ಸಂವಿಧಾನಬದ್ಧವಾಗಿ ಏನು ವರದಿಯನ್ನು ಕೊಟ್ಟಿದ್ದಾರೋ, SC ಜನಾಂಗವರಿಗೆ 17% 2% ಜಾಸ್ತಿ ಮಾಡಬೇಕು, SC ಜನಾಂಗಕ್ಕೆ 4% ಜಾಸ್ತಿ ಮಾಡಬೇಕು ಅಂತೇಳಿ ಕಳೆದ ಅನೇಕ ದಶಕಗಳಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಾರನ್ನ ಉಲ್ಲೇಖನ ಮಾಡ್ತಾ ಮಾಡ್ತಾ ವರದಿಯಲ್ಲಿ ಹೇಳ್ತಾರ ಬೇರೆ ಬೇರೆ ರಾಜ್ಯಗಳಲ್ಲಿ ST ಸಮುದಾಯ ಎಷ್ಟು ಜಾಸ್ತಿ ಇದಾರೋ ಅದರ ತಕ್ಕಂಗೆ ಮೀಸಲಾತಿ ಸಿಕ್ಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನ ಬರೆಯಂತ ಟೈಮಲ್ಲಿ ಕೂಡ ಅವರು ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅನ್ನೋಂಥದ್ದು ಅದರಲ್ಲಿ ಸಂವಿಧಾನದಲ್ಲಿ ಇರೋ ಕಾರಣ ಇವತ್ತು SC STಗೆ ಮೀಸಲಾತಿ ಜಾಸ್ತಿ ಮಾಡಬಹುದು ಅನ್ನೋಂಥ ರೀತಿಯಲ್ಲಿ ವರದಿ ಕೊಟ್ಟಿರೋ ಕಾರಣ ಅವತ್ತು ಅದೇ ವರದಿಯನ್ನು ತಗೊಂಡು ಕ್ಯಾಬಿನೆಟ್ ಅಲ್ಲಿ ಡಿಬೇಟ್ ಅವತ್ತು ಎಲ್ಲ ಸುದೀರ್ಘವಾಗಿ ಚರ್ಚೆ ಆದ ನಂತರ ಕೂಡ ಇದ್ರ ನಾವು ಒಂದೇ ಸ್ವೀಕಾರ ಮಾಡಿದ್ರೆ ಅದು ಪೊಲಿಟಿಕಲ್ ಆಗಿ ನಾಳೆ ತೊಂದರೆ ಆಗುತ್ತೆ ಅನ್ನೋಂಥ ಕಾರಣದಿಂದ ಸರ್ವ ಪಕ್ಷಗಳನ್ನು ಕರಿತೀವಿ. ಅವತ್ತು ಆ ಮಾಜಿ ಮುಖ್ಯಮಂತ್ರಿಗಳಂತ JDS ಪಕ್ಷದಿಂದ ಕುಮಾರಸ್ವಾಮಿ ಅವರಿದ್ರು, ನಂತರ ಕಾಂಗ್ರೆಸ್ ಪಾರ್ಟಿಯಿಂದ ಸಿದ್ದರಾಮಯ್ಯರು ಕೂಡ ಬಂದಿದ್ರು, ಸರ್ವ ಪಕ್ಷಗಳನ್ನು ಕರೆಯುವಂತ ಟೈಮಲ್ಲಿ DK ಶಿವಕುಮಾರ್ ಅವರು ಕೂಡ ಬಂದಿದ್ರು. ಎಲ್ಲರೂ ಕೂಡ ಒಟ್ಟಾರೆಯಾಗಿ ಅವತ್ತು ವಿಧಾನ ಸಭೆಯಲ್ಲಿ 3ನೇ ಮಾಡಿಯಲ್ಲಿ ಕುಂತಂತ ಟೈಮಲ್ಲಿ ಸರ್ವ ಪಕ್ಷದಲ್ಲಿ ಕರೆದಂತ ಟೈಮಲ್ಲಿ ಇದು ಬಹಳಷ್ಟು ದೊಡ್ಡ ಹೋರಾಟ ನಡೀತಾ ಇದೆ, 3 ದಶಕ ಕಾಲದ ಹೋರಾಟವನ್ನು ನಡೀತಾ ಇದೆ ಅಂತೇಳಿ ಅವತ್ತು ನಾವು ಬೊಮ್ಮಾಯಿಯವರು ಎಲ್ಲರೂ ಕೂಡ ನಮ್ಮ ಪಾರ್ಟಿ ಯಡಿಯೂರಪ್ಪನ ಸಾಹೇಬರು ಎಲ್ಲರೂ ಕೂಡ ಕುಂತ್ಕೊಂಡು ಒಂದು ತೀರ್ಮಾನ ತಗೊಂಡ್ವಿ. ಇದು ಮೀಸಲಾತಿ ಏನ್ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದ್ದಾರೆ ಅದನ್ನ ಯಥಾಸ್ಥಿತಿಯನ್ನು ಕೂಡ ನಾವು ಜಾರಿಗೆ ತರಬೇಕು ಅನ್ನೋಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಕೂಡ ಅವ್ರು ಹೇಳಿದಂತ ಮಾತುಗಳು ಬೇಕಾದ್ರೆ ನೀವು ಕಡತಗಳು ತೆಗೆದು ನೋಡ್ರಿ, ಸಂಪೂರ್ಣವಾದಂತ ಬೆಂಬಲವನ್ನು ನಾವು ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಅವರು ಕೂಡ ಉಲ್ಲೇಖನ ಮಾಡಂತ ಕೆಲಸ ಮಾಡಿದ್ರು. ಕುಮಾರಸ್ವಾಮಿ ಅವರು, DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಇದಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ನಮ್ದು ಯಾವುದೇ ರೀತಿಯಲ್ಲಿ ಅಭ್ಯಂತರ ಇಲ್ಲ, ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನೀವು ಮಾಡಿರುವಂತಹ ಮೀಸಲಾತಿ ಏನಿದೆನೋ ಅದನ್ನ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟರು. ನಂತರ ದಿನಗಳಲ್ಲಿ ಇದು ಕಾನೂನು ಆಗ್ಬೇಕಲ್ಲ. ಇವತ್ತು ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಟ್ಟಂತ ಸರ್ವಪಕ್ಷಗಳ ಸಭೆಯನ್ನು ಕರೆದ್ವಿ, ಕ್ಯಾಬಿನೆಟ್ ತಗೊಂಡೋದ್ವಿ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯ್ತು, ಎಲ್ಲ ಆದ ನಂತರ ಕೂಡ ಇದು ಕಾನೂನಾಗಬೇಕು. ಕಾನೂನನ್ನ ಆಗಬೇಕಂತ ಟೈಮಲ್ಲಿ ಅದಕ್ಕೋಸ್ಕರವಾಗಿ ಅಧಿವೇಶನವನ್ನು ಕರೆದ್ವಿ. ಅಧಿವೇಶನ ಕರೆಯುವಂತ ಟೈಮಲ್ಲಿ ಅವತ್ತು ನಾವು ಕೂಡ ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದೀವಿ. ಅಂತ ಟೈಮಲ್ಲಿ ಸಾಕಷ್ಟು ಡಿಬೇಟ್ ಆಯಿತು. ಡಿಬೇಟ್ ಆದಂತ ಟೈಮಲ್ಲಿ ಕೂಡ ಅವತ್ತು ಸಾಕಷ್ಟು ಕಾಂಗ್ರೆಸ್ ಪಾರ್ಟಿ ಅವ್ರದೇ ಆದಂತ ನಿಲುವುಗಳನ್ನು ಹೇಳ್ಕೊಂಡ್ರು. ಅದೇ ರೀತಿ JDS ಪಕ್ಷದ ನಿಲುವುಗಳು ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ನಮ್ಮ HD ದೇವೇಗೌಡರು ಕೂಡ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ರು. ಈ ಮೀಸಲಾತಿ ಆಗುವಂತ ವಿಚಾರದಲ್ಲಿ ಅನೇಕ PV ನರಸಿಂಹರಾವ್ ಬಗ್ಗೆ ಮಾತಾಡಿದ್ರು, ನರಸಿಂಹರಾವ್ ಬಗ್ಗೆ ಮಾತಾಡಿದ್ರು. ನಂತರ ಅದ್ವಾನಿ ಇವರು ವಾಜಪೇಯಿ ಅವರ ಬಗ್ಗೆ ಅನೇಕ ವಿಚಾರಗಳು ಸುದೀರ್ಘವಾಗಿ ರಾಜೀವ್ ಗಾಂಧಿ ಅವರ ಬಗ್ಗೆ ಕಾಂಗ್ರೆಸ್ ಎಲ್ಲರೂ ಮಾತಾಡ್ಕೊಂತ ಬಂದ್ರು, ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡ್ಕೊಂತ ಬಂದ್ರು. ಬಂದಂತ ಟೈಮಲ್ಲಿ ಕೂಡ ಅವತ್ತು ನೀವು ರೆಕಾರ್ಡ್ಸ್ ದಾಖಲಾತಿಗಳು ತೆಗೆದು ನೋಡ್ರಿ,
ಅವತ್ತು ಸಂಪೂರ್ಣವಾಗಿ 7% ಏನು ಮೀಸಲಾತಿ ಎಸ್ ಟಿ ಜನಾಂಗಕ್ಕೆ ಏನು ಕೊಡ್ತೀವಿ ಅಂತೇಳಿ ಅವತ್ತು ಅಧಿವೇಶನದಲ್ಲಿ ಏನು ಬಿಲ್ ಪಾಸ್ ಆಯ್ತು, ರೈಟ್ ಅಣ್ಣ? ಬಿಲ್ ಪಾಸ್ ಆಗುವಂತ ಟೈಮಲ್ಲಿ ಅವತ್ತು ಸಿದ್ದರಾಮಯ್ಯರು ಅದು 7% ನಾನು ಒಪ್ಪುತ್ತಾ ಇದ್ದೀನಿ. ವಿರೋಧ ಪಕ್ಷದಲ್ಲಿದ್ದು ಕೂಡ ನಾನು ಸಂವಿಧಾನಬದ್ಧವಾಗಿ ಈ ಸಂವಿಧಾನದಲ್ಲಿರುವಂತ ಆರ್ಟಿಕಲ್ ಓದ್ತಾ ಕೂಡ ಇದಕ್ಕೆ ನಾನು ಒಪ್ಪಿಗೆಯನ್ನು ಕೊಡ್ತಾ ಇದ್ದೀನಿ ಸರ್ವಾನುಮತದಿಂದ ಅನ್ನಂತ ರೀತಿಯಲ್ಲಿ ಕೂಡ ಅವರು ಕೂಡ ದಾಖಲಾತಿಗಳು ವಿಧಾನಸೌಧದಲ್ಲಿ ಮಾತಾಡಿದಂತ ದಾಖಲಾತಿಗಳು ಇದಾವೆ. ಅವತ್ತು ಎಲ್ಲರೂ ಕೂಡ ಮಾತಾಡಿದಂತ ಟೈಮಲ್ಲಿ ಕೂಡ ಇವತ್ತು ನಮ್ಗೇನು ಅಂದ್ರಿಗಿನ ಇವತ್ತು 2 ವರ್ಷಗಳಿಂದ ಇವತ್ತು ಏನು ಈ ಆಟ ಪ್ರಾರಂಭ ಆಗಿದೆ, 2 ವರ್ಷಗಳು ಆಗ್ತಾ ಇದೆ. ಇವತ್ತು ಮಕ್ಕಳೆಲ್ಲರೂ ಕೂಡ ಇವತ್ತು ನಮಗೆ ಏನು ನೋವು ಅಂದ್ರಿಗಿನ ಮಕ್ಕಳೆಲ್ಲರೂ ಕೂಡ ಆಲ್ರೆಡಿ ಫಸ್ಟ್ ಇಯರ್ ಪಾಸ್ ಆದಂತವ್ರು ಸೆಕೆಂಡ್ ಇಯರ್ ದಲ್ಲಿ ಇದಾರ, ಸೆಕೆಂಡ್ ಇಯರ್ ಪಾಸ್ ಆದಂತವ್ರು ಇವತ್ತು ಥರ್ಡ್ ಇಯರ್ ದಲ್ಲಿ ಇದಾರ. ಮುಂದಕ್ಕೆ ಎಜುಕೇಶನ್ ದಲ್ಲಿ ಅವರೆಲ್ಲರೂ ಮುಂದಕ್ಕೆ ಹೋಗಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನೀವು 50% ಒಳಗಡೆನೆ ನೀವು ಈ ಮೀಸಲಾತಿಯನ್ನು ನೀವು ಮಾಡಿಕೊಳ್ರಿ ಅಂದ್ರೆಗಿನ ಇವತ್ತು ಬ್ಯಾಕ್ವರ್ಡ್ ಹಿಂದುಳಿದಂತಹ ಜಾತಿಗಳು ಎಲ್ಲಿ ಹೋಗ್ಬೇಕು? SC ST ಸಮುದಾಯಗಳು ಎಲ್ಲಿ ಹೋಗಬೇಕು? 56% ಇದ್ದಿದ್ದನ್ನ 50% ಒಳಗಡೆನೆ ಮಾಡಿಕೊಳ್ರಿ ಅಂದ್ರೆ ಹೆಂಗ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.